ದ್ವಾದಶ ರಾಶಿ ಚಕ್ರಗಳಲ್ಲಿ 11ನೇ ರಾಶಿ ಕುಂಭ ರಾಶಿ. ಎಲ್ಲದರ ವಿಶಿಷ್ಟತೆಯ ಸಂಕೇತವೇ ಈ ಕುಂಭ ರಾಶಿ. ಮಾನವೀಯತೆಯ ನಿಜವಾದ ಅರ್ಥವನ್ನ ಪ್ರತಿಬಿಂಬಿಸುವುದೇ ಈ ರಾಶಿ. ಇವರು ಆಧುನಿಕತೆ, ಸ್ವಾತಂತ್ರ್ಯವನ್ನ ಪ್ರೀತಿಸುವವರು, ಒಳ್ಳೆಯ ಹಾಸ್ಯಗಾರರು ಮತ್ತು ಸ್ವಭಾವತಃ ಹರ್ಷಚಿತ್ತದವರಾದ ಇವರು ನಿಮ್ಮನ್ನ ಮೋಡಿ ಮಾಡುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಇವರ ವ್ಯಕ್ತಿತ್ವದ ಕುರಿತಾದ ಇನ್ನಷ್ಟು ಅಚ್ಚರಿದಾಯಕ ಸಂಗತಿಗಳು ಈ ವಿಡಿಯೋದಲ್ಲಿದೆ. ಈ ರಾಶಿಯ ಚಿಹ್ನೆಯು ಬುದ್ಧಿವಂತಿಕೆ, ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನ ಸೂಚಿಸುತ್ತದೆ. ಇವರು ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲರೂ ಕೂಡ. ಇವರು ಭಾವುಕರು, ಕೆಲವೊಮ್ಮೆ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವ ಗುಣದವರು. ಇವರ ಮನಸ್ಸು ಇತರರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾದದು. ತಮ್ಮ ನಿಜವಾದ ಭಾವನೆಗಳನ್ನು ಹೊರಗೆ ತೋರ್ಪಡಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಗಂಭೀರವಾಗಿರುವ ಇವರು ಚಿಂತನಾಶೀಲ ಸ್ವಭಾವದವರು. ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರ್ತಾರೆ. ಇವರು ತುಂಬಾ ಸಾಮಾಜಿಕವಾಗಿದ್ದರೂ ತಮ್ಮ ಸ್ನೇಹಿತರ ಆಯ್ಕೆಯ ಬಗ್ಗೆ ಬಹಳ ಆಲೋಚನೆ ಮಾಡುತ್ತಾರೆ. ಕಠಿಣ ಶ್ರಮಜೀವಿಗಳು, ಸಂಘಟನಾ ಸಾಮರ್ಥ್ಯವಿರೋ ಇವರು ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರುತ್ತಾರೆ. ಸ್ವಂತ ಆಲೋಚನೆಗಳನ್ನ, ವಿವೇಚನೆಯನ್ನ ಬಳಸಿ ಹೊಸದನ್ನ ಮಾಡಲು ಪ್ರಯತ್ನಿಸುತ್ತಾರೆ. ಕುಂಭರಾಶಿಯವರು ಬುದ್ಧಿವಂತರಾಗಿರುವುದರಿಂದ ಯಾವಾಗಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನ ಬಯಸುತ್ತಾರೆ. ಸಮಾನ ಮನಸ್ಕರೊಡನೆ ಮಾತ್ರವೇ ಮುಕ್ತವಾಗಿ ಮಾತನಾಡುತ್ತಾರೆ. ಇವರು ಶಾಶ್ವತ ಹಾಗೂ ಬಲವಾದ ಸಂಬಂಧಗಳನ್ನು ಮಾತ್ರವೇ ಬಯಸುತ್ತಾರೆ. ಯಾವುದೇ ಭಯವನ್ನ ಹೊಂದಿರದ ಇವರು ತಮ್ಮ ಸಂಗಾತಿಯ ಮೇಲೆ ಎಂದಿಗೂ ಹಿಡಿತ ಸಾಧಿಸಲು ಪ್ರಯತ್ನಿಸಲಾರರು. ಕೆಲವೊಂದು ವ್ಯಕ್ತಿಗಳ ಮನೋಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಬಳಿಕ ನಿಧಾನವಾಗಿ ಮತ್ತು ಯಾವುದೇ ಕಾರಣವಿಲ್ಲದೆ ತಮ್ಮ ಸ್ನೇಹ ಮತ್ತು ಸಂಬಂಧಗಳನ್ನ ಕೊನೆಗೊಳಿಸಬಹುದು. ಕುಂಭರಾಶಿಯವರು ತಮ್ಮ ಸಂಗಾತಿಯ ಮೇಲಿರೋ ಪ್ರೀತಿಯನ್ನ ಎಂದಿಗೂ ತೋರ್ಪಡಿಸುವುದಿಲ್ಲ. ಇವರನ್ನ ಪ್ರೀತಿಸುವವರು ಕೂಡ ನಿಜವಾದ, ಪ್ರಾಮಾಣಿಕ, ಕರ್ತವ್ಯನಿಷ್ಠ ಹಾಗೂ ಉದಾತ್ತ ಮನೋಭಾವದ ಪ್ರೇಮಿಯಾಗಿರುತ್ತಾರೆ. ಕುಂಭರಾಶಿಯವರನ್ನ ಮದುವೆಯಾಗುವವರು ಅವರಲ್ಲಿ ಮಾನವೀಯತೆ, ದಯೆ, ಸಹಾನುಭೂತಿ, ಕಾಳಜಿ ಹಾಗೂ ಉದಾತ್ತತೆಯನ್ನ ಕಾಣುತ್ತಾರೆ. ಕುಂಭರಾಶಿಯವರು ಸೋಂಕು ಸಂಬಂಧಿ ಸಮಸ್ಯೆಗಳಿಗೆ ತುತ್ತಾಗುತ್ತಾರೆ. ಅತಿಯಾಗಿ ಕೆಲಸ ಮಾಡುವುದರ ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಂಧಿವಾತ, ರಕ್ತದೊತ್ತಡದ ಸಮಸ್ಯೆಗಳು ಇವರನ್ನ ಕಾಡಬಹುದು. ಹಲ್ಲು, ಗಂಟಲು, ಗಲಗ್ರಂಥಿ, ಕಾಲುಗಳ ಊತ, ಕಾಲು ನೋವು, ಕಿವಿಗೆ ಸಂಬಂಧಪಟ್ಟ ಅನಾರೋಗ್ಯವು ಕಾಣಿಸಿಕೊಳ್ಳಬಹುದು. 6ನೇ ಮನೆಯ ಅಧಿಪತಿಯಾಗಿರೋ ಚಂದ್ರನು ಸಾಮಾನ್ಯ ಕಾಯಿಲೆಗಳಿಗೆ ಕಾರಣವಾಗುತ್ತಾನೆ. ಗ್ರಹಗಳ ಸ್ಥಾನದಿಂದ ಧನಿಷ್ಠ ನಕ್ಷತ್ರದವರಿಗೆ ಜ್ವರ, ಮಲೇರಿಯಾ, ಅಧಿಕ ರಕ್ತದೊತ್ತಡ, ಮೂಳೆ ಮುರಿತದಂತಹ ಅಪಾಯಗಳು ಕಾಡಬಹುದು. ಶತಾಭಿಷ ನಕ್ಷತ್ರದವರಿಗೆ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆ, ರಕ್ತದೊತ್ತಡ, ನಿದ್ರಾಹೀನತೆ ಅಥವಾ ಮಲಬದ್ಧತೆಯನ್ನ ಎದುರಿಸಬಹುದು. ಪೂರ್ವಭಾದ್ರ ನಕ್ಷತ್ರವಾಗಿದ್ದಲ್ಲಿ ರಕ್ತ ಪರಿಚಲನೆಯ ಸಮಸ್ಯೆ, ಚರ್ಮದ ಸಮಸ್ಯೆ, ಬಾಯಲ್ಲಿ ಅಲ್ಸರ್ನಂತಹ ಸಮಸ್ಯೆಗಳು ಕಾಡಬಹುದು. ಶುಕ್ರನು ಬಾಧಕ ಸ್ಥಾನದಲ್ಲಿದ್ದು 2ನೇ ಹಾಗೂ 7ನೇ ಸ್ಥಾನದಲ್ಲಿ ಮಾರಕನಾಗಿ ಗುರು ಮತ್ತು ಸೂರ್ಯನ ಆಧಿಪತ್ಯವು ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. 6ನೇ ಮನೆಯ ಅಧಿಪತಿ ಚಂದ್ರನ ಸ್ಥಾನದಿಂದಾಗಿ ಔಷಧ ವಲಯ, ಸಾಮಾಜಿಕ ಸೇವೆ, ಹಡಗಿನಲ್ಲಿ ಸಾಗಣೆ ಮತ್ತು ರಫ್ತು ವ್ಯವಹಾರ, ನಾವಿಕರು, ದ್ರವಗಳ ರಫ್ತು ಮತ್ತು ಆಮದು ವ್ಯವಹಾರ ಮಾಡಬಹುದು. 10ನೇ ಮನೆಯ ಅಧಿಪತಿ ಮಂಗಳನಿಂದಾಗಿ ಇವರು ನಿರ್ಮಾಣ ಕಾರ್ಯ, ರಾಸಾಯನಿಕ ಕಂಪನಿಯಲ್ಲಿ ಕೆಲಸ, ಮೆಕ್ಯಾನಿಕಲ್ ಇಂಜಿನಿಯರ್, ಇಟ್ಟಿಗೆಗೂಡು ಮಾಲೀಕರು, ಸಿಮೆಂಟ್ ವ್ಯಾಪಾರಸ್ಥರು, ಶಸ್ತ್ರಚಿಕಿತ್ಸಕರು, ಸೀಸಾ, ತಾಮ್ರ ಅಥವಾ ಉಕ್ಕಿನ ವ್ಯಾಪಾರ ಅಥವಾ ಸಿಐಡಿ ಅಧಿಕಾರಿಯೂ ಆಗಬಹುದು. ಮೊದಲೇ ಹೇಳಿದಂತೆ ಕುಂಭ ರಾಶಿಯವರು ಸ್ವಭಾವತಃ ಮಾನವೀಯ ಗುಣವುಳ್ಳವರು. ತುಂಬಾ ಕರುಣಾಳು ಹಾಗೂ ಸಹಾನುಭೂತಿ ಹೊಂದಿರುತ್ತಾರೆ. ಎಲ್ಲಾ ಕೆಲಸದಲ್ಲೂ ಉತ್ಸಾಹದ ಮನೋಭಾವ ಹೊಂದಿರುತ್ತಾರೆ. ಇವರು ಏನನ್ನಾದರೂ ಮಾಡಬೇಕೆಂದು ಯೋಚಿಸಿದರೆ ಯಾರಿಂದಲೂ ಇವರನ್ನ ತಡೆಯಲು ಸಾಧ್ಯವಿಲ್ಲ. ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನ ತೋರ್ಪಡಿಸಿಕೊಳ್ಳುತ್ತಾರೆ. ಇತರರನ್ನ ಎಂದಿಗೂ ಅನುಸರಿಸುವುದಿಲ್ಲ. ಇದರಿಂದಾಗಿ ಸೃಜನಶೀಲತೆ ಹಾಗೂ ಅನನ್ಯತೆಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಬುದ್ಧಿವಂತಿಕೆಯಲ್ಲಿ ಇತರರನ್ನ ಆಶ್ಚರ್ಯಗೊಳಿಸುತ್ತಾರೆ. ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು. ಮೇಲೆ ತಿಳಿಸಿದಂತೆ ಇವರು ಸೃಜನಶೀಲರು, ಆದರೆ ಇತರರು ಅವರ ಮನವೊಲಿಸುವುದು ಕಷ್ಟ. ಇತರರ ಮಾತನ್ನು ಅವರು ಕೇಳುವುದಿಲ್ಲ. ಬೇರೆಯವರನ್ನ ನಂಬುವುದು ಕೂಡ ಇಲ್ಲ. ಇವರ ವಿಶಿಷ್ಟ ಗುಣ ಸದಾ ಬದಲಾಗುವ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನ ಹುಡುಕುತ್ತಾರೆ. ಆದ್ದರಿಂದ ಇತರರೊಂದಿಗೆ ಹೊಂದಾಣಿಕೆಯಾಗುವುದು ತುಂಬಾ ಕಷ್ಟ. ಇವರು ಕೆಲಸ ಮಾಡೋ ರೀತಿ ವಿಭಿನ್ನವಾದುದು. ಇದು ಇತರರಿಗೆ ಮಿತಿಮೀರಿದ ಸ್ವಭಾವದಂತೆ ಕಾಣಬಹುದು. ಕೆಲಸದ ಸ್ಥಳದಲ್ಲಿ ಇತರರನ್ನ ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನ ದಾಟಬಹುದು.
ಇವರು ದುಃಖ, ಖಿನ್ನತೆ, ಆಕ್ರೋಶ ಹಾಗೂ ಒತ್ತಡವನ್ನ ಒಂದೇ ಬಾರಿಗೆ ಹೊರಹಾಕುತ್ತಾರೆ. ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಹಠಮಾರಿ. ಏನನ್ನಾದರೂ ಬಯಸಿದರೆ ಅದು ಸಿಗಲು ಏನು ಬೇಕಾದರೂ ಮಾಡುತ್ತಾರೆ. ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬಾ ಹಠಮಾರಿಯಾಗಿರುತ್ತಾರೆ. ತಮ್ಮ ಮಾತೆ ನಡೆಯಬೇಕೆಂಬ ನಕಾರಾತ್ಮಕ ಗುಣ ಇವರದ್ದು. ಅಂದಹಾಗೆ ನೀವು ಕೂಡ ಕುಂಭರಾಶಿಯವರ ಹೇಗನ್ನಿಸ್ತು ಇದನ್ನೆಲ್ಲ ಕೇಳಿ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇತರೆ ರಾಶಿಗಳಾದರೆ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ, ಬೇರೆ ರಾಶಿಗಳ ಬಗ್ಗೆ ಮಾಹಿತಿಗಳು ಕೂಡ ಇದೆ. ಇದಾಯಿತು ಈ ಕ್ಷಣದ ಅಪ್ಡೇಟ್. ಧನ್ಯವಾದಗಳು.